ರಾಜ್ಯ ರಾಜಕಾರಣ ಎಲ್ಲೋ ಒಂದ್ ಕಡೆ ರಾಜಣ್ಣ ಮತ್ತು ಅವರ ಮಗ ನಿಮ್ಮ ಮೇಲೆ ಒಂದು ಕೇಂದ್ರೀಕೃತ ಆಗ್ತಾ ಇದೆ. ಕಳೆದ ಒಂದು ತಿಂಗಳಿಂದ ಒಂದು 2 ವಾರದಿಂದ ನೋಡಿದ್ರೆ ಸೊ ನೀವು ಇಲ್ಲಿ ರಿಲ್ಯಾಕ್ಸ್ ಆಗಿದ್ದೀರಾ ಅಂದ್ರೆ ಕಾಮಾಗಿದ್ದೀರಾ ಆಗ್ಲಪ್ಪ. ಈಗ ಏನು ರಿಲ್ಯಾಕ್ಸ್ ಅಂತ ಹೇಳಿದ್ರೆ ಏನು ನಮ್ಮ ಮೇಲೆ ಏನು ಬೇರೆ ಥರ ಏನಾಗಿದೆ? ರಿಲ್ಯಾಕ್ಸಲ್ಲಿ ಇದ್ರೇ ತಾನೇ ನಾವು ಇರಬೇಕಲ್ಲ ರಿಲ್ಯಾಕ್ಸ್. ಈಗ ನಮಗೇನೋ ತೊಂದರೆ ಆಗುತ್ತೆ ಅಂತ ನಾವು ಆಚೆ ಹೇಳ್ಕೊಳಕ್ಕಾಗತ್ತೆ? ಈಗ ಆಯಿತು, ಈಗ ನಾನು ಅದ್ರ ಬಗ್ಗೆ ಕಂಪ್ಲೇಂಟ್ ನಾನು ಕೊಟ್ಟಿದ್ದೀನಿ. ಈಗಾಗಲೇ ಅದು ತನಿಖೆ ಆಗ್ತಿದೆ. ಮತ್ತು ತಂದೆಯವರು ಅದು CID ಈಗಾಗಲೇ ತನಿಖೆ ಆಗ್ತಾಯಿದೆ. ಅವರು ಡೆಲ್ಲಿಗೆ ಹೋಗಿದ್ದಾರೆ. ಸೊ ಡೆಲ್ಲಿಯಿಂದ ಇವತ್ತು ಬರ್ತಾರೆ. ಮೊನ್ನೆ CID ಅಧಿಕಾರಿಗಳನ್ನ ಮೀಟ್ ಮಾಡೋಕ್ಕೆ ಹೋಗಿದ್ದರು. ಸೊ ಅದು ಮೇಲಿನ ಅಧಿಕಾರಿಗಳು ಹಬ್ಬಕ್ಕೆ ಇಲ್ದಲೇ ಇರೋದ್ರಿಂದ ಈಗ ಹಬ್ಬನೂ ಆಗಿದೆ. ಈಗ ಡೆಲ್ಲಿಗೆ ಹೋಗಿದ್ದಾರೆ, ಇವತ್ತು ರಾತ್ರಿ ಬರ್ತಾರೆ. ಸೊ ನಾಳೆ ನಾಡಿದೆ ಅವ್ರದ್ದು ಹೇಳಿಕೆ ಏನಿದೆ CID ಮುಂದೆ ಅವ್ರ ಹೇಳಿಕೆಯನ್ನು ಕೊಡ್ತಾರೆ. ಅವರು ಸದನದಲ್ಲಿ ಅದನ್ನ ಚರ್ಚೆ ಮಾಡಬಾರ್ದಾಗಿತ್ತು, ಪಕ್ಷದ ವೇದಿಕೆಯಲ್ಲಿ ತಿಳಿಸಬಹುದಾಗಿತ್ತು ಅನ್ನೋದು. ನೋಡಿ, ಸದನದಲ್ಲಿ ಆಗೋವಂಥ ಚರ್ಚೆ ಅಲ್ಲಿ ಅವ್ರ ಹೆಸರು ತಗೊಂಡ್ರು. ವಿರೋಧ ಪಕ್ಷದವರು ರಾಜಣ್ಣವ್ರಿಗೆ ಹಿಂಗೆ ಆಗಿದೆ ಅಂತ ಅವ್ರ ಹೆಸರು ತೊಗೊಂಡಿರೋದ್ರಿಂದ ಅವ್ರು ಸದನದಲ್ಲಿ ಮಾತಾಡಬೇಕೇ ಬಿಟ್ಟರೆ ಅವರು ಜನೆಲ್ಲ ಕಾಮನಾಗಿ ಮಾತಾಡಿದ್ರೆ ನಾವು ಮಾತಾಡ್ತಿರಲಿಲ್ಲ. ರಾಜಣ್ಣವ್ರಿಗೆ ಆಗಿದೆ ಅಂತ ವಿಚಾರವನ್ನು ವಿರೋಧ ಪಕ್ಷದವ್ರು ಮಾತಾಡೋದು. ಸೊ ಅದಕ್ಕೆ ಅವ್ರು ಸಮಜಾಯಿಷಿ ಕೊಡಬೇಕಿತ್ತು. ಅದನ್ನು ಪಕ್ಷದ ಮುಖಂಡರು ಮತ್ತು ಮುಖ್ಯಮಂತ್ರಿಗಳು ಗಮನಕ್ಕೆ ತಂದೇ ಅವತ್ತು ಸದನದಲ್ಲಿ ರಾಜಣ್ಣವ್ರು ಮಾತಾಡಿರುವಂಥದ್ದು. ನಮ್ಮ ಪಕ್ಷ ಅಂತ ನಾವೆಲ್ಲೂ ಹೇಳಿಲ್ಲ. ನಮ್ಮ ಪಕ್ಷ ಅಂತ ಆ ರೀತಿ ನೀವು ಹೇಳ್ತಾ ಇರೋವಂಥದ್ದು. ಇಲ್ಲ ಹೇಳಿಕೆ ನಾನು ಕೊಡಬೇಕು, ಇಲ್ಲ ತಂದೆಯವ್ರು ಕೊಡಬೇಕು. ನಾವೆಲ್ಲೂ ಹೇಳಿಕೆ ಪಕ್ಷದಿಂದ ಆಗಿದೆ ಅಂತ ನಾವೆಲ್ಲೂ ಹೇಳಿಲ್ಲ. ಯಾರು ಇದರಿಂದಲೇ ಇದ್ದಾರೆ ಅವ್ರಿಗೆ ಮಾಡ್ತಾ ಇರೋವಂಥ ತಪ್ಪು ಅವ್ರಿಗೆ ಶಿಕ್ಷೆ ಕೊಡಿ ಅಂತೇಳಿ ನಾವು ಕೇಳ್ಕೊಂಡಿರೋವಂಥದ್ದು. ಈಗ KPCC ಅಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನೋದು ಕಾಂಗ್ರೆಸ್ನ ಕೆಲವರು ನಾಯಕರುಗಳ ಈಗ ಬದಲಾವಣೆ KPCC ವಿಚಾರ ಬದಲಾವಣೆ ವಿಚಾರ ಮಾತಾಡೋಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ಅದಕ್ಕೆ ಹಿರಿಯ ಪಕ್ಷದ ಮುಖಂಡರುಗಳಿದ್ದಾರೆ. ನಮ್ಮ ರಾಜ್ಯದವರೇ AICC ಅಧ್ಯಕ್ಷ ಇರೋದ್ರಿಂದ ಸೊ ನಾನು ಅದ್ರ ಬಗ್ಗೆ ಹೆಚ್ಚು ನಮ್ಮ ತಂದೆಯವರು ಕೂಡ ಆಕಾಂಕ್ಷಿಗಳಾಗಿದ್ದಾರೆ KPCC ಸ್ಥಾನಕ್ಕೆ. ಕೇಳಿದ್ದಾರೆ. ಅವರು KPCC ಅಧ್ಯಕ್ಷರು ಕೊಟ್ಟರೆ ನಾನು ಪಕ್ಷ ಕಟ್ತೀನಿ ಅಂತ ಅವರು ಕೇಳಿದ್ದಾರೆ. ಮತ್ತು ಸತೀಶ್ ಜಾರಕಿಹೊಳಿ ಕೇಳ್ತಾ ಇದ್ದಾರೆ. ಸೊ ಈಗ ಇನ್ನೂ ಹೆಚ್ಚು ಮುಖಂಡರುಗಳು ಕೇಳ್ತಾ ಇದ್ದಾರೆ. ನೋಡೋಣ ಪಕ್ಷ ಯಾರು ಮಾಡಬೇಕು ಅನ್ನೋದು ಸೂಕ್ತ ಸಮಯದಲ್ಲಿ ಅದನ್ನು ತೊಗೊಳೋಣ. ಅಲ್ಲ, ಈಗ ರಾಜಣ್ಣವರು ಅವರು ಯೂತ್ ಕಾಂಗ್ರೆಸ್ಸಿಂದ ಬಂದಿರೋವಂಥವ್ರು. 1978ರಲ್ಲಿ ಯೂತ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರು. ಸೊ ಅವರು ಪಕ್ಷದ ಸಂಘಟನೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಇವತ್ತು ಒಂದು ಸಚಿವರಿದ್ದಾರೆ, ರಾಜ್ಯ ಸರ್ಕಾರದಲ್ಲೂ ಸಚಿವರಿದ್ದಾರೆ. ಸೊ ಒಂದು ಅವಕಾಶ ಕೊಟ್ಟರೆ ಪಕ್ಷ ಕಟ್ತಾರೆ ಅನ್ನೋ ಒಂದು ಭಾವನೆ ನನ್ನಲ್ಲೂ ಇದೆ. ಒನ್ ಮ್ಯಾನ್ ಒನ್ ಪೋಸ್ಟ್ ಅಂತ ಈಗ ಸಿದ್ದರಾಮಯ್ಯ ಅವರು ಬಣದಲ್ಲಿ ಇರೋದ್ರಿಂದ ಇಲ್ಲೊಂದು ಕಡೆ ಟಾರ್ಗೆಟ್ ಆಗ್ತಾ ಇದ್ದಾರಾ ಅಂತ. ಸಿದ್ದರಾಮಯ್ಯವ್ರ ಜೊತೆ ಚೆನ್ನಾಗಿದ್ದಾರೆ. ಸಿದ್ದರಾಮಯ್ಯವ್ರ ಬಣ ಅನ್ನೋದಕ್ಕಿಂತ ಈಗ ನಾವು ಹೇಳ್ಕೊತೀವಪ್ಪ, ನಮ್ಮ ಮುಖಂಡರು ಸಿದ್ದರಾಮಯ್ಯವರು ಅಂತ ಹೇಳ್ತೀವಿ. ಸೊ ಅದೇ ರೀತಿ ಅವರು ಹೇಳ್ತಾರೆ. ಆದರೆ ಅದ್ರ ಬಗ್ಗೆ ಏನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ನಾನೇನು ಹೇಳೋಕ್ಕೆ ಹೋಗೋದಿಲ್ಲ. ಎಂಥದ್ದಿಲ್ಲ ಸರ್. ಈಗ ಮೇಲ್ಮನೆ ಮತ್ತು ಸಂಸತ್ ಎರಡರಲ್ಲೂ ಕೂಡ ವಿರೋಧದ ನಡುವೆ ಒಪ್ಪಿಲ್ಲು ಪಾಸ್ ಆಗಿದೆ. ಈಗಾಗಲೇ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೂಡ ವಿರೋಧ ವ್ಯಕ್ತಪಡಿಸಿದೆ. ನೀವು ಅಲ್ಲ, ಈಗ ಅದರಲ್ಲಿ ಭಾಳಷ್ಟು ಬದಲಾವಣೆಗಳನ್ನ ತಂದು ನಾನು ಒಪ್ಪಿಲ್ ನಿನ್ನೆ ಆಗ್ಬೇಕಾದ್ರೆ ಅಸೆಂಬ್ಲಿ ಸೆಷನ್ ನಾನು ನೋಡ್ತಾ ಇದ್ದೆ TV-ಯಲ್ಲಿ. ಸೊ ಅವರು ವಿರೋಧ ಪಕ್ಷದವರು ಮತ್ತು ಆಡಳಿತ ಪಕ್ಷದವರು ಎರಡೂ ಮಾತಾಡಿರೋದು ಕೇಳಿಸ್ಕೊಂಡಿದ್ದೀನಿ. ಈಗ ಏನು ಅವರು ಆ ಬಿಲ್ನ ತರಬೇಕು ಅಂತ ಮಾಡಿದರೆ ಅದರಲ್ಲಿ ಆಚೆ ಬಂದ ಮೇಲೆ ನಮ್ಗೆ ಗೊತ್ತಾಗೋವಂಥದ್ದು. ಸೊ ಅದರಲ್ಲಿ ಏನೇನು ಸೆಕ್ಷನ್ಸ್ಗಳು ಹಾಕಿದ್ದಾರೆ. ಈಗ ಹಳೆ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಬಿಲ್ ಏನು ತಂದಿತ್ತು, ಈಗ ಅದರಲ್ಲಿ ಏನೇನು ಬದಲಾವಣೆ ಆಗಿದೆ. ಸೊ ಅದನ್ನು ತಂದ ನಂತರನೇ ನಮಗೂ ಅದ್ರ ಹೆಚ್ಚು ಮಾಹಿತಿ ಸಿಗುವಂಥದ್ದು. ಸೊ ಅದನ್ನು ಬರಲಿ. ರಾಜ್ಯ ಕಾಂಗ್ರೆಸ್ ನಾಯಕರುಗಳು ಅದು ಪಕ್ಷದ ಅಧ್ಯಕ್ಷರಿಗೆ ಬಿಟ್ಟಿದ್ದು. ಅವ್ರೇನಾದ್ರು ಮಾಡಿ ಅಂತೇಳಿ ನಮ್ಮ ಜಿಲ್ಲೆಯಲ್ಲಿ ನಾವು ಮಾಡ್ತೀವಿ. ದೇವಸ್ಥಾನಕ್ಕೆ ಬಂದಿದ್ದೆ ವೈಯಕ್ತಿಕ 2 ದಿನಗಳ ಕಾಲ ದೇವಸ್ಥಾನಕ್ಕೆ ಬಂದು ಇಲ್ಲೇ ಒಂದಷ್ಟು ರಿಲ್ಯಾಕ್ಸ್ ಮೂಡಲ್ಲಿದ್ದೀರಾ ಅಂತ. ರಿಲ್ಯಾಕ್ಸ್ ಇಲ್ಲಪ್ಪ, ಸುಮ್ಮನೆ ದೇವಸ್ಥಾನಕ್ಕೆ ಬಂದಿದ್ದೆ. ಭಾಳ ದಿವಸ ಆಗಿತ್ತು. ಸೊ ಇವತ್ತು ಚಾಮುಂಡೇಶ್ವರಿ ದೇವಸ್ಥಾನ ಸಾಕಷ್ಟು ಕಾರ್ಯಕರ್ತರು ಮುಖಂಡರುಗಳನ್ನೆಲ್ಲ ಭೇಟಿ ಆಗ್ತಾ ಇದ್ದೀರಾ ಏನು ಸರ್? ಇಲ್ಲಪ್ಪ, ನಾನು ಬಂದು ಭಾಳ ದಿವಸ ಆಗಿತ್ತು. ಈಗ ಬಸವರಾಜ್ ಅವರು ಸಿಕ್ಕು ಭಾಳ ದಿವಸ ಆಗಿತ್ತು. ಇಲ್ಲಿ ಲೋಕೇಶ್ ಅವರು ಇದ್ದಾರೆ, ಅವ್ರ ಸಂಘಟಕರು ಟೀಮ್ ಎಲ್ಲ ಇದೆ. ಸೊ ನಾನು ಯೂತ್ ಕಾಂಗ್ರೆಸ್ ಎಲೆಕ್ಷನ್ ಟೈಮಲ್ಲಿ ಮಾತಾಡಿದ್ದೆ. ಸೊ ಭಾಳ ದಿನ ಆಗಿತ್ತಲ್ಲ. ಚಾಮುಂಡೇಶ್ವರಿಗಂತೂ ವರ್ಷಕ್ಕೊಂದ್ಸಲಿ ಬರ್ತಿರ್ತೀನಿ. ಸೊ ಅಲ್ಲಿಗೂ ನಂಜನಗೂಡಿಗೆ ಹೋಗಿ ಬಂದಿದ್ದೀನಿ. ಸರ್, ಯಾಕಂದರೆ ಸಹಜವಾಗಿ ಪ್ರಶ್ನೆ ಮೂಡ್ತಾ ಇರೋದು, ನೀವು ಕೂಡ ಮುಖಂಡರುಗಳನ್ನ ಭೇಟಿ ಆಗ್ತಿದ್ದೀರಿ, ತಂದೆಯವ್ರಿಗೂ ಕೂಡ KPCC ಅಧ್ಯಕ್ಷರು ಕ್ಲೈಮ್ ಮಾಡ್ತಿದ್ದಾರೆ. ನಾನು ಮುಖಂಡಗಳ ಹತ್ರ ನಾವು ನಮ್ಮ ಪರ ಮಾತಾಡಿ ಅಂತೆಲ್ಲೂ ಹೇಳಿಲ್ಲ. ನಾನು ವಿಶ್ವಾಸಕ್ಕೆ ಬಂದಿದ್ದೀನಿ. ಬಸವರಾಜವ್ರು ಭಾಳ ಹಿರಿಯರು, ಅವರು ತಂದೆಯವ್ರ ಜೊತೆ ಭಾಳ ಒಡನಾಟ ಇಟ್ಕೊಂಡಿರುವಂಥದ್ದು. ಸೊ
ಒಂದು ವಿಶ್ವಾಸಕ್ಕೆ ಮಾತಾಡ್ತಾ ಇದ್ದೀನಿ, ಬಿಟ್ಟಿದ್ರಲ್ಲಿ ರಾಜಕೀಯ ಬೇರೆ ಏನಿಲ್ಲ. ಸರ್, ಈಗ ಮುಖ್ಯಮಂತ್ರಿಗಳ ಸ್ಥಾನದ ಬಗ್ಗೆ ಭಾಳ ಚರ್ಚೆ ಆಗ್ತದೆ, ಅಂದರೆ ಬದಲಾವಣೆ ಆಗ್ತದೆ ಅನ್ನೋ ನಿಟ್ಟಿನಲ್ಲಿ ಮೈಸೂರಿನ MLCನೇ ವಿಶ್ವನಾಥ್ ಅವರು ಹೇಳ್ತಾ ಇರೋದು ಕಾಂಗ್ರೆಸ್ನ ಕಟ್ಟಿ ಬೆಳೆಸಿದ್ದೇ ಯಾರು, ಆದರೆ ಅಲ್ಲಿ ಅಧಿಕಾರ ಮಾಡ್ತಿರೋರು ಯಾರು? ಈಗ ಇದೆಲ್ಲ ದೊಡ್ಡ ವಿಚಾರ, ನಾನು ಮಾತಾಡೋ ಅಂಥವನ್ನೆಲ್ಲ. ಥ್ಯಾಂಕ್ ಯು.